ವೆಲ್ಕಮ್ ಟು MN ಅಕಾಡೆಮಿ 26 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಂಟ್ರಲ್ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂದರೆ CTET ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಅನ್ನು ಇಲ್ಲಿ ತಿಳಿಸಿರುವಂಥದ್ದು. ಅದರಲ್ಲೂ ಮೇನು CTET ಹೊಸ ನಿಯಮಗಳು ಜಾರಿಯಾಗಿದ್ದು, ಈ ಒಂದು ಹೊಸ ನಿಯಮಗಳಲ್ಲಿ ಸ್ನೇಹಿತರೆ 4 ಹಂತಗಳ CTET ಪರೀಕ್ಷೆ ತಯಾರಿ ಹೇಗೆ, ನೆಕ್ಸ್ಟು ಸದ್ಯದಲ್ಲಿ ಈಗ ಪ್ರೆಸೆಂಟ್ ಹೈಸ್ಕೂಲು ಮತ್ತು PU ಕಾಲೇಜಿಗೆ ಶಿಕ್ಷಕರ ಅರ್ಹತೆ ಏನು, ನೆಕ್ಸ್ಟು ಹೊಸ ನಿಯಮಗಳು ಏನು, ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ, ನಿಮಗೆ ಒಂದು ಕ್ಲಾರಿಟಿ ಇಲ್ಲಿ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಲೆಟ್ಸ್ ಸ್ಟಾರ್ಟ್. ನೋಡಿ, ನವದೆಹಲಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ, ಅದರಲ್ಲೂ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ನಾವು ಕರಿತೀವಿ. ನೋಡಿ, ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯಗಳಿಂದ ಮಾನ್ಯತೆ ಪಡೆದಂತಹ ಶಾಲೆಗಳಲ್ಲಿ ಇನ್ನು ಮುಂದೆ 9ರಿಂದ 12ನೇ ತರಗತಿಯಲ್ಲಿ ಶಿಕ್ಷಕರಾಗುವುದು ಸುಲಭವಲ್ಲ. ಯಾಕೆಂದರೆ ಈ ತರಗತಿಯಲ್ಲಿ ಅಂದರೆ ಹೈಸ್ಕೂಲ್ ಮತ್ತು PU ಕಾಲೇಜುಗಳಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರಾಗಿ ಬೋಧಿಸಲು ಇಚ್ಛಿಸುವಂತಹ ಅಭ್ಯರ್ಥಿಗಳು ನೋಡಿ, ಈ ತರಗತಿಯಲ್ಲಿ ಕಲಿಸುವ ಶಿಕ್ಷಕರು ಸಹ ಇನ್ನು ಮುಂದೆ CTET ಪರೀಕ್ಷೆಯನ್ನು ನೀಡಬೇಕಾಗುತ್ತದೆ ಇವರಿಗೆ. ಜೊತೆಗೆ ಶೀಘ್ರದಲ್ಲೇ 9ರಿಂದ 12ನೇ ತರಗತಿಗಳಿಗೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸಲು ಈಗ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿರುವಂಥದ್ದು ಅಂತ ಹೇಳಿದರು. ಜೊತೆಗೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ NCTE ಅಂತ ಹೇಳ್ತಾರೆ, ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಇದರ ಒಂದು ಮಾರ್ಗಸೂಚಿಗಳನ್ನ ಸಿದ್ಧಪಡಿಸುತ್ತಿದೆ. ಜೊತೆಗೆ ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ಸಿದ್ಧಪಡಿಸಲಾಗುತ್ತಿದೆ ಅಂತ ಹೇಳಿದರು. ಜೊತೆಗೆ ಈ ಒಂದು NCTE ಮತ್ತು CBSE ಎರಡೂ ಈ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿದೆ. ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂಡ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಈ ಎರಡೂ ಸಹ ಕೆಲಸಗಳನ್ನು ಈ ಒಂದು ಪ್ರಿಪ್ರೇಷನ್ ಅನ್ನು ಮಾಡ್ಕೊಳ್ಳಿಕ್ಕೆ 9th ಸ್ಟ್ಯಾಂಡರ್ಡ್ ಮತ್ತು PU ಕಾಲೇಜಿಗೆ ಬೋಧನೆಯನ್ನು ಮಾಡಿಸ್ಲಿಕ್ಕೆ ಈ ಒಂದು ಅರ್ಹತೆಯನ್ನು ಇವರು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನೆಕ್ಸ್ಟ್ ಮೇನ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿಂದ ನಿಮಗೆ ಒಂದು ಕ್ಲಾರಿಟಿ ಪರ್ಫೆಕ್ಟ್ ಆಗಿ ಸಿಗುತ್ತೆ. ನೋಡಿ, ಮೊದಲನೇದಾಗಿ 4 ಹಂತಗಳ CTET ಪರೀಕ್ಷೆ ತಯಾರಿ ಹೇಗಿರುತ್ತೆ ಅಂದರೆ, ನೋಡಿ, ಇವರು ತಿಳಿಸಿರುವಂತೆ ಹೊಸ ನಿಯಮಗಳಲ್ಲಿ CTET ಪರೀಕ್ಷೆಯನ್ನ 2 ಹಂತಗಳಲ್ಲಿ ನಡೆಸಲಾಗುತ್ತಿತ್ತು. ಇದರಲ್ಲಿ ಪೇಪರ್ 1, ಪೇಪರ್ 2ರ ತರಗತಿಗಳು ಬೋಧನೆಗೆ ಸೇರಿವೆ. ಆದರೆ ಇನ್ನು ಈ ಪರೀಕ್ಷೆಯನ್ನ ಅಂದರೆ 9ರಿಂದ 12ನೇ ತರಗತಿಗಳಿಗೆ ನಡೆಸುವುದಾಗಿ ಮಂಡಳಿ ಹೇಳಿದೆ. ಅಂದರೆ ಇನ್ನು ಪರೀಕ್ಷೆಯಲ್ಲಿ 4 ಹಂತಗಳಲ್ಲಿ ನಡೆಸಬಹುದು. ಹಾಗೆ ಈ ಒಂದು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ ನಂತರ ಇನ್ನು ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಜಾರಿಗೆ ತರುವ ತಯಾರಿಯಲ್ಲಿದೆ ಅಂತ ಹೇಳಿದರೆ, ಜೊತೆಗೆ ಈ ಒಂದು ಹೊಸ ನಿಯಮವು ಸಹ 1st ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಅಂದರೆ ಪ್ರಾಥಮಿಕ ಶಿಕ್ಷಣ 4 ಹಂತಗಳಲ್ಲಿ CTET ನಡೆಸಲು ಸಿದ್ಧತೆಗಳು ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಓಕೆನಾ, ಇದಿಷ್ಟು 4 ಹಂತದ CTET ಪರೀಕ್ಷೆ ತಯಾರಿ ಹೀಗಿರುತ್ತೆ. ನೆಕ್ಸ್ಟು ಈಗ ಪ್ರೆಸೆಂಟ್ 9ರಿಂದ 12ನೇ ತರಗತಿ ಶಿಕ್ಷಕರ ಅರ್ಹತೆಗಳು ಏನು, ಇದಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಸ್ನೇಹಿತರೆ, ಪ್ರಸ್ತುತ ಈಗ ಪ್ರೆಸೆಂಟು 9ರಿಂದ 12ನೇ ತರಗತಿವರೆಗೆ ಶಿಕ್ಷಕರಾಗಲು BEd ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಮಾಸ್ಟರ್ ಡಿಗ್ರಿ ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಿರುತ್ತೆ. ಓಕೆನಾ, ಇನ್ನಷ್ಟು ಸಿಂಪಲ್ ಆಗಿ ಹೇಳೋದಾದರೆ ಹೈಸ್ಕೂಲ್ ಟೀಚರ್ಗೆ ಮತ್ತು PU ಕಾಲೇಜುಗಳಲ್ಲಿ ಟೀಚ್ ಮಾಡಲಿಕ್ಕೆ ಪ್ರೆಸೆಂಟ್ BEd ವಿತ್ ಮಾಸ್ಟರ್ ಡಿಗ್ರಿ ಮಸ್ಟ್ ಅಂಡ್ ಶುಡ್ ಅಂತ ಹೇಳಿದರೆ. ಈಗ ಪ್ರೆಸೆಂಟ್ ಒಂದು ನೆನಪಿರಲಿ ಸ್ನೇಹಿತರೆ, ನಿಮ್ಮ ಡಿಗ್ರಿಯಲ್ಲಿ ಯಾವ ಒಂದು ಆಪ್ಷನ್ಸನ್ನು ತಗೊಂಡಿದ್ರೋ ಸಬ್ಜೆಕ್ಟನ್ನು, ಅದರಲ್ಲಿ ನೀವು ಮಾಸ್ಟರನ್ನು ಮಾಡಿರಬೇಕು. ನೀವು ಡಿಗ್ರಿಯಲ್ಲಿ ಯಾವುದನ್ನು ಚೂಸ್ ಮಾಡಿದಿರೋ, ಜೊತೆಗೆ ಮಾಸ್ಟರಲ್ಲಿ ಯಾವುದನ್ನು ಚೂಸ್ ಮಾಡಿದಿರೋ ಆ ಒಂದು ವಿಷಯದಲ್ಲಿ ನೀವು ಮೆಥಡ್ ಆಗಿ BEd ಅನ್ನು ಪಡೆದಿರಬೇಕಾಗುತ್ತೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ, ಇದಾಗಿಯೂ ನೆಕ್ಸ್ಟು 6 to 8 ಪೇಪರ್ 2 ಅಲ್ಲಿ CTET ಅಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಸಹ ಆಕ್ಷೇಪಣೀಯ ಅರ್ಹತೆ ಆಗಿದೆ ಅಂತ ಹೇಳಿದರು. ಜೊತೆಗೆ CBSE ಶಾಲೆಗಳಲ್ಲಿ ಒಟ್ಟು ಶಿಕ್ಷಕರಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಜನರು CTET ಅರ್ಹತೆ ಹೊಂದಿರಬೇಕು ಎಂಬುದು ನಮಗೆ ತಿಳಿದಿರಬೇಕಾಗಿರುತ್ತೆ. ಜೊತೆಗೆ ಶಾಲೆಗಳಲ್ಲಿ 10 ಶಿಕ್ಷಕರು CTET ಅರ್ಹತೆ ಪಡೆಯುವುದು ಅವಶ್ಯಕ ಮತ್ತು ಶಾಲೆಗೆ 20 ಶಿಕ್ಷಕರು ಅಗತ್ಯವಿದ್ದರೆ 10 ಶಿಕ್ಷಕರ CTET ಅರ್ಹತೆ ಪಡೆದ ನಂತರ ಉಳಿದವರಲ್ಲಿ BEd ಮತ್ತು ನಿಮ್ಮ ಒಂದು ಮಾಸ್ಟರ್ ಡಿಗ್ರಿ BEd ಮತ್ತು ನಿಮ್ಮ ಸ್ನಾತಕೋತ್ತರ ಪದವಿ ಅರ್ಹತೆ ಮಾತ್ರ ಅಗತ್ಯವಾಗಿರುತ್ತೆ. ಸೊ ಇದು ನಿಮಗೆ ತಿಳಿದಿರಲಿ. ಓಕೆನಾ, ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೊಸದಾಗಿ ನೋಡುತ್ತಿರುವಂತಹ ಅಭ್ಯರ್ಥಿಗಳು ಈ ಕೂಡ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಸೆಲೆಕ್ಟ್ ಮಾಡಿ, ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಮ್ಮ ವಾಹಿನಿಯಿಂದ ಮೊದಲು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟು ನೋಡಿ, ಹೊಸ ನಿಯಮಗಳು ಏನು, CTET ಪರೀಕ್ಷೆಯಲ್ಲಿ ಅರ್ಹತೆಗಳಲ್ಲಿ ಸಂಬಂಧಿಸಿದಂತೆ ಹೊಸ ನಿಯಮಗಳ ಬಗ್ಗೆ ಇಲ್ಲಿ ಒಂದಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆನಾ, ನೋಡಿ, ಈ ಹೊಸ ನಿಯಮದ ಕುರಿತು CBSE ಮತ್ತು NCT ಅಂದರೆ
ಮೊದಲೇ ಹೇಳ್ದಂಗೆ CBSE ಮೀನ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಹಾಗೆ NCT ಅನ್ನೋದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಈ ಎರಡು ಒಟ್ಟಾಗಿ ಕೆಲಸ ಮಾಡುತ್ತಿದ್ದು, ಇದರ ನಂತರ CTET ಅರ್ಹತೆಯ ಒಂದು 4 ಹಂತಗಳನ್ನು ಇಲ್ಲಿ ನಡೆಸುವ ಸಾಧ್ಯತೆ ಇದೆ. ನೋಡಿ, ಇದೇ ವರ್ಷದಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಈ ಒಂದು 4 ಹಂತಗಳನ್ನು ಜಾರಿ ಮಾಡುವುದಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಇದನ್ನು ಅರ್ಥ ಮಾಡ್ಕೊಂಬಿಡಿ. ನೋಡಿ, ಒಂದು ತರಗತಿ 1ರಿಂದ 5ನೇ ತರಗತಿಗೆ 1 ಪೇಪರ್, ಹಾಗೆ 6ರಿಂದ 8ನೇ ತರಗತಿಗೆ 2 ಪೇಪರ್. ನೆಕ್ಸ್ಟ್ 9ರಿಂದ 12ನೇ ತರಗತಿಗೆ ಹೊಸ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದಾರೆ, ಅಂದರೆ ನ್ಯೂ ಪೇಪರ್. ಹೈಸ್ಕೂಲ್ PU ಕಾಲೇಜಿನಲ್ಲಿ ಬೋಧಿಸಲು ಮೊದಲು ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ, ಅದುವೇ ಈ ಒಂದು ನ್ಯೂ ಪ್ಯಾಟರ್ನ್. ನೆಕ್ಸ್ಟ್ 4th ವನ್ನು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಅಂತ ಹೇಳಿದ್ದಾರೆ. ನೋಡಿ, ಇದರ ಅರ್ಥ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬೇಡಿ. ಈಗ ಪ್ರೌಢಶಾಲಾ ಶಿಕ್ಷಕರಾಗಲು CTET ಪರೀಕ್ಷೆಯನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟು ಈ ನಿಯಮವು CBSEಗೆ ಸಂಯೋಜಿತವಾಗಿರುವ ಎಲ್ಲ ಶಾಲೆಗಳಿಗೆ ಈ ಒಂದು ಸ್ಕೀಮ್, ಈ ಒಂದು ನಿಯಮಗಳು ಅನ್ವಯವಾಗುತ್ತೆ ಸ್ನೇಹಿತರೆ. ಇದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದಷ್ಟು ಅರ್ಥ ಮಾಡಿಸಿದ್ದೇನೆ ಅಂತ ಭಾವಿಸ್ತಾ, ಇದಕ್ಕೆ ಸಂಬಂಧಿತ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ. ಜೊತೆಗೆ ಇದಕ್ಕೆ ಸಂಬಂಧಿತ ಇನ್ನಷ್ಟು ಇನ್ಸ್ಟೆಂಟ್ ನೋಟಿಫಿಕೇಶನ್ ನಿಮಗೆ ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಎನ್ನುವ ಆಪ್ಷನ್ಗೆ ಮೊದಲು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದಕ್ಕೆ ಸಂಬಂಧಿತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆನಾ? ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಶೇರ್ ಮಾಡಿ.